ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕ್ಯಾಶುವಲ್ ಕಾಜಲಿಂದ ಹಿಡಿದು ವಿಂಗ್ಡ್ ಐಲೈನರ್ವರೆಗೂ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಒಂದಿಷ್ಟು ಟಿಪ್ಸ್ ಜೊತೆಗೆ ಹೇಳ್ತೀನಿ. ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಅಂತ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟ್ ಲುಕ್ ಹೇಗಿದೆ ಅಂತಂದರೆ ತುಂಬ ಸಿಂಪಲ್ ಆಗಿ ಆ್ಯಂಡ್ ನ್ಯಾಚುರಲ್ ಆಗಿ ಕಾಣಿಸೋ ಥರ ಇದೆ. ಲೋವರ್ ವಾಟರ್ ಲೈನ್ಗೆ ಈ ಥರ ಅಪ್ಲೈ ಮಾಡ್ತೀನಿ. ಔಟರ್ ವಿ ಕಾರ್ನರ್ಗೂ ಕೂಡ ಅಪ್ಲೈ ಮಾಡ್ತೀನಿ. ಈ ಥರ ತುಂಬ ಲೈಟಾಗಿ ಅಪ್ಲೈ ಮಾಡಿರೋದ್ರಿಂದ ನ್ಯಾಚುರಲ್ ಲುಕ್ ಬರುತ್ತೆ. ಯಾರು ಮೇಕಪ್ ಪ್ರಿಫರ್ ಮಾಡೋದಿಲ್ವ ಅವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಐ ಲುಕ್ ಅಂತ ಹೇಳ್ಬೋದು. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಇನ್ನರ್ ವಿ ಕಾರ್ನರ್ಸ್ ಏನಿರುತ್ತಲ್ಲ ಅಲ್ಲೇ ಕಾಜಲ್ ಅಪ್ಲೈ ಮಾಡ್ತಿಲ್ಲ ನಾನು. ಎಲ್ಲ ಕಾಜಲ್ ಅಲ್ಲಿ ಕಲೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ನೀಟಾಗಿ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಸೆಕೆಂಡ್ ಲುಕ್ಕಿಗೆ ನಾನು ಈ ಥರ ಅಪ್ಪರ್ ವಾಟರ್ ಲೈನ್ಗೆ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಐಸ್ ತುಂಬ ಎನ್ಹ್ಯಾನ್ಸ್ ಆಗಿ ಕಾಣಿಸುತ್ತೆ. ಈ ಥರ ಐಸ್ ಕ್ಲೋಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಎರಡು ಐಸ್ಗೂ ಅಪ್ಲೈ ಮಾಡಾದಮೇಲೆ ಯಾವ ಥರ ಕಾಣಿಸುತ್ತೆ ನೋಡ್ಬೋದು ನೀವು. ನಿಮ್ಮ ಐ ಲ್ಯಾಶ್ ಕಲರ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಥರ್ಡ್ ಐ ಲುಕ್ಕಿಗೆ ನಾನು ಲಿಕ್ವಿಡ್ ಐಲೈನರ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಮಿಡಲ್ ಆಫ್ ದ ಐಲಿಡ್ಡಿಂದ ಒಂದು ಲೈನ್ನ ಡ್ರಾ ಮಾಡಿದ್ದೀನಿ. ಲಿಕ್ವಿಡ್ ಐಲೈನರ್ ನಿಮ್ಮ ಬ್ರಷ್ ಟಿಪ್ಪಲ್ಲಿ ಎಕ್ಸೆಸ್ ಆಫ್ ಅಮೌಂಟ್ ಇತ್ತು ಅಂತಂದರೆ ಕಡಿಮೆ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ನೀಟಾಗಿ ಡ್ರಾ ಮಾಡ್ಕೊಳ್ಬೋದು. ಇನ್ನರ್ ಕಾರ್ನರ್ ಕಡೆಯಿಂದ ಈ ಥರ ಸಣ್ಣ ಸಣ್ಣ ಲೈನ್ನ ಡ್ರಾ ಮಾಡಿಬಿಟ್ಟು ಫಸ್ಟ್ ಲೈನ್ ಡ್ರಾ ಮಾಡಿದ್ವಲ್ಲ ಅಲ್ಲಿಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಗೆ ನಮ್ಮ ಐ ಲುಕ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಐ ಲುಕ್. ಫೋರ್ತ್ ಐ ಲುಕ್ಗೆ ನಾನು ಈ ಥರ ಥಿಕ್ಕಾಗಿ ಐಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಥರ್ಡ್ ಐ ಲುಕ್ಗೆ ನಾವು ಥಿನ್ನಾಗಿ ಅಂದರೆ ತೆಳುವಾಗಿ ಲೈನ್ನ ಡ್ರಾ ಮಾಡಿದ್ದೀವಿ. ಈ ಥರ ವೆರೈಟೀಸ್ ಆಫ್ ಕಾಜಲ್ ಆ್ಯಂಡ್ ಐ ಲುಕ್ಗಳನ್ನು ಕಾಲೇಜ್ಗೆ ಹೋಗ್ತಿರುವಾಗ ಸಿಂಪಲ್ಲಾಗಿ, ಆಫೀಸ್ಗೆ ಹೋಗ್ತಿರುವಾಗ ಸ್ವಲ್ಪ ಥಿಕ್ಕಾಗಿ ಆ್ಯಂಡ್ ಫಂಕ್ಷನ್ಗೆ ಹೋಗ್ತಿರುವಾಗ ವಿಂಗ್ಡ್ ಐಲೈನರ್ ಆಗಿರ್ಬೋದು, ಜಸ್ಟ್ ಐಲೈನರ್ ಅಪ್ಲೈ ಮಾಡಿಕೊಂಡು ಕೂಡ ಹೋಗ್ಬೋದು. ತುಂಬ ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಲುಕ್ಕಲ್ಲಿ ವಿಂಗ್ಡ್ ಐಲೈನರ್ ಲುಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಅಂದರೆ ವೆರಿ ಟಿನಿ ಅಥವಾ ಬೇಬಿ ವಿಂಗ್ ಅಂತ ಹೇಳ್ಬೋದು. ತುಂಬ ಸಣ್ಣದಾಗಿರೋಂಥ ವಿಂಗ್ನ ಡ್ರಾ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಲೈನ್ ಡ್ರಾ ಮಾಡಿಬಿಟ್ಟು ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ದೀನಿ. ಅದಾದಮೇಲೆ ಒಳಗೆಲ್ಲ ಈ ಥರ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಬೇಬಿ ವಿಂಗ್ಡ್ ಐಲೈನರ್ ಲುಕ್ ಕ್ರಿಯೇಟ್ ಆಗಿದೆ, ಕಂಪ್ಲೀಟ್ ಆಗಿದೆ. ಈ ಥರ ನೀಟಾಗಿ ಕಾಣಿಸುತ್ತೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಸ್ತ್ ಐಲೈನರ್ ಲುಕ್ ಸ್ವಲ್ಪ ಡ್ರಾಮೆಟಿಕ್ ಆಗಿದೆ ಅಂತ ಹೇಳ್ಬೋದು. ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆ ಐಬ್ರೋ ಎಂಡ್ ಅಥವಾ ಎಡ್ಜ್ ಏನಿದೆಯಲ್ಲ ಅಲ್ಲಿ ಆ ಡೈರೆಕ್ಷನ್ಗೆ ಒಂದು ಲೈನ್ನ ಡ್ರಾ ಮಾಡ್ತೀನಿ. ಸೊ ನಾನು ಈಸಿಯಾಗಿ ವಿಂಗ್ನ ಕ್ರಿಯೇಟ್ ಮಾಡ್ಬೋದು. ಡ್ರಾಮೆಟಿಕ್ ವಿಂಗ್ ಅಂತಲೇ ಹೇಳ್ಬೋದು. ಒಂದು ಲೈನ್ ಡ್ರಾ ಮಾಡಿಬಿಟ್ಟು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ಫಿಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಐ ಲುಕ್ ಕಂಪ್ಲೀಟ್ ಆಗ. ಸೆವೆಂತ್ ಲುಕ್ಗೆ ನಾನು ಲೋವರ್ ವಾಟರ್ ಲೈನ್ ಏನಿದೆಯಲ್ಲ ಲೋವರ್ ವಾಟರ್ ಲೈನ್ ಕೆಳಗೆ ಈ ಥರ ಲೈಟಾಗಿ ಸ್ಮಜ್ ಮಾಡ್ತಾ ಇದ್ದೀನಿ ಕಾಜಲ್ನ. ಸೊ ಇನ್ನೂ ಸ್ವಲ್ಪ ಡ್ರಾಮೆಟಿಕ್ ಆಗಿ ಐ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ. ಹಾಫ್ ಆಫ್ ದಿ ಲೋವರ್ ವಾಟರ್ ಲೈನ್ ಅಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಲೈಟಾಗಿ ಈ ಥರ ಸ್ಮಜ್ ಮಾಡೋದ್ರಿಂದ ನೀಟಾಗಿ ಕಾಣಿಸುತ್ತೆ ಆ್ಯಂಡ್ ಶಾರ್ಪ್ ಎಡ್ಜಸ್ ಏನೂ ಕಾಣಿಸೋದಿಲ್ಲ. ಕಾಜಲ್ನ ನೀವು ಕ್ಯೂ ಟಿಪ್ ಅಥವಾ ಬ್ರಷಲ್ಲೂ ಕೂಡ ಸ್ಮಜ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹಿಟ್ ದ ಬೆಲ್ ಬಟನ್ ನೆಕ್ಸ್ಟ್ ಟು ದ್ಯಾಟ್. ಸೊ ನಿಮಗೆ ನನ್ನ ಹೊಸ ಹೊಸ ವಿಡಿಯೋಗಳ ಬಗ್ಗೆ ಮುಂಚೆನೇ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಫಸ್ಟ್ ನೋಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.